ನನ್ನ ಹೆಸರು ಪ್ರಕಾಶ್ ಅಂತ. ನಾವು ಜೆ.ಪಿ. ನಗರ ಮೊದಲನೇ ಹಂತದಲ್ಲಿದ್ದೀವಿ. ನಾವು 1982ರಿಂದ ಮಠ ಶುರುವಾದಾಗಿಂದಲೂ ಈ ಮಠಕ್ಕೆ ಬರ್ತಾ ಇದ್ದೀವಿ. ನಾವು ಶಾಶ್ವತ ಸೇವೆಗೆಲ್ಲ ಕೂತಿದ್ವಿ. ಸುಮಾರು ವರ್ಷದಿಂದ ನಾವು ಪ್ರತಿ ಗುರುವಾರನೂ ತಪ್ಪದೆ ನಾವು ಮಠಕ್ಕೆ ಬರ್ತೀವಿ. ಒಂದು ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಮಠ. ಸಂತೋಷ ತುಂಬ. ಮತ್ತು ಇಲ್ಲಿ ಆರಾಧನೆ ಟೈಮಲ್ಲಂತೂ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯುತ್ತೆ. ಸೊ ನಾವು ಪ್ರತಿ ವರ್ಷವೂ ತಪ್ಪದಲ್ಲೇ ನಮ್ಗೇನು ಸಾಧ್ಯವಾಗುತ್ತೋ ಅದನ್ನು ನಾವು ದೇವಸ್ಥಾನಕ್ಕೆ ಮಠ ಶುರುವಾದಾಗ 1982ರಿಂದಲೂ ಕೂಡ 80ರಲ್ಲಿ ಬಂದಿದ್ದೀವಿ. 82ರಿಂದಲೂ ನಾವು ಬರ್ತೀವಿ. ಪ್ರತಿ ಗುರುವಾರ ತಪ್ಪಿಸೋದಿಲ್ಲ. ಗುರುವಾರ ಅಂತೂ ಬಂದೇ ಬರ್ತೀವಿ ನಾವು. ಯಾವ ಟೈಮ್ ಆಗುತ್ತೋ ಬೆಳಗ್ಗೆನೋ ಅಥವಾ ಸಾಯಂಕಾಲನೋ ಖಂಡಿತ ಬರ್ತೀವಿ. ತುಂಬ ಚೆನ್ನಾಗಿರುತ್ತೆ ಅಲಂಕಾರ. ಗುರುವಾರದಂತೂ ವಿಶೇಷವಾಗಿ ಗುರುವಾರ ಸ್ವಲ್ಪ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಅಂದ್ಬಿಟ್ಟು ಅವ್ರು ತುಂಬ ಚೆನ್ನಾಗಿರುತ್ತೆ. ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ಅಲಂಕಾರ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾಳೆ ತೊಗೊಂಡಿದ್ವಿ. ಕನಕಾಭಿಷೇಕ ತೊಗೊಂಡಿದ್ವಿ. ಪ್ರತಿ ವರ್ಷವೂ ಏನಾದರೂ ನಮ್ಗೆ ಏನಾಗುತ್ತೋ ಅದು ಬರ್ತಾ ಇದ್ವಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ವ್ಯವಸ್ಥೆಯು ತುಂಬ ಚೆನ್ನಾಗಿರುತ್ತೆ. ನಮ್ಗೆ ತುಂಬ ಅನುಕೂಲ ಆಗಿದೆ. ನನ್ನ ಮಗನ ಎಂಗೇಜ್ಮೆಂಟ್ ಕೂಡ ಮದುವೆ ಗೊತ್ತಾಗಿದ್ದು ಕೂಡ ಇಲ್ಲೇ. ಹುಡುಗಿ ಫಸ್ಟ್ ನೋಡಿದ ಸಸನ ಇಲ್ಲೇ ನಾವು ಅವಾಗ ಆಷಾಢ ಮಾಸ ನೋಡಬಾರ್ದು ಅಂದ್ರು. ಸರಿ ಮಠಕ್ಕೆ ಹುಡುಗಿ ಅವ್ರ ಮನೆಯವ್ರು ಕರೆಸಿ ಇಲ್ಲೇ ನೋಡಿದ್ದು. ಮತ್ತೆ ಆರಾಧನೆ ಟೈಮ್ನಲ್ಲೇ ಎಂಗೇಜ್ಮೆಂಟು ಆಗಿದ್ದ ಒಂದು. ಗುರುವಾರನೇ ಅವನು ಮದುವೆನೂ ಆಗಿದ್ದು. ಗುರುವಾರ ನಮ್ಗೆ ತುಂಬಾ ವಿಶೇಷ. ಒಳ್ಳೇದಾಗ್ತಿದೆ ನಮ್ಗೆ. ಮಠ ಸ್ವಾಮಿಗಳು ತುಂಬಾ ಇದೆ. ಅವನು ಯಾವುದು ತಪ್ಪಿಸೋದಿಲ್ಲ. ಗುರುವಾರ ಮಂತ್ರಾಲಯಕ್ಕೆ ಪ್ರತಿ ವರ್ಷನೂ ಹೋಗ್ತಾನೆ. ಗುರುವಾರ ತಪ್ಪಿದ್ರೆ ನಾವು ಬರ್ತೀವಿ. ಅವನು ಯಾವುದೇ ಟೈಮಲ್ಲಿ ಗುರುವಾರ ಮಿಸ್ ಮಾಡೋದೇ ಇಲ್ಲ. ಈಗ ಅಷ್ಟು ಒಂದು ಬಗ್ಗೆ ನಂಬಿಕೆ ಮತ್ತು ಭಕ್ತಿ ನಮ್ಗೆ ಒಳ್ಳೇದಾಗಿದೆ. ನನಗೆ ಒಂದು ಇಲ್ಲಿ ಬಂದಾಗ ಮನಸ್ಸಿಗೆ ಏನೋ ಒಂದು ನನಗೆ ಒಂಥರ ಒಂದು ಭಾವನೆ ಬಂತು. ನಿಮಗೆ ಪ್ರಮೋಷನ್ ಬರುತ್ತೆ ಅಂತ ಯಾರೋ ಹೇಳಿದಂಗೆ ನನಗೆ ಅದೇನು ಅಂತ ಗೊತ್ತಿಲ್ಲ ನನಗೆ. ಅದೇ ಥರ ಅಂದ್ಕೊಂಡಂಗೆ ನನಗೆ ನೆಕ್ಸ್ಟ್ ಡೇನೇ ನನಗೆ ಆರ್ಡ್ರ್ ಬಂತು ಫ್ಯಾಕ್ಟ್ರಿನಲ್ಲಿ ಪ್ರಮೋಷನ್ದು. ತುಂಬ ಖುಷಿ ಆಗೋಯ್ತು. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿರಲಿಲ್ಲ ನನಗೆ. ಆ ಥರ ಒಂದು ಸಂತೋಷ ಆಯಿತು ನನಗೆ. ಇದು ನನ್ನ ಅನುಭವ. ಹೌದು, ಮನಸ್ಸಿಗೆ ಅನ್ನಿಸ್ತು ನನಗೆ. ಈಗ ಕರೆಕ್ಟಾಗಿ ಇಲ್ಲಿ ಮಠದ ಮುಂದೆ ಬಂದ ತಕ್ಷಣ ನನಗೆ ದೇವ್ರ ಕೈ ಮುಗಿದೆ. ನಾನು ಅವತ್ತು ಗುರುವಾರನೇ ನೆಕ್ಸ್ಟ್ 2 ಡೇಸ್ಗೆ ಮಂಡೇ ನನಗೆ ಇದು ಬಂತು, ಆರ್ಡರ್ಸ್ ಬಂತು. ಅಂದರೆ ಮುಂಚೆ ಹೇಳಿದರು, ಬಟ್ ಬರೋ ತನಕ ಗೊತ್ತಿಲ್ವಲ್ಲ, ಇದು ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಅವತ್ತು ನಾನು ಅಂದ್ಕೊಂಡ ತಕ್ಷಣ ನನಗೆ ಸೋಮವಾರ ದಿನ ನನಗೆ ಆರ್ಡ್ರ್ ಬಂತು. ತುಂಬ ಖುಷಿ ಆಗೋಯ್ತು. ನಾನು ಏನು ಅದ್ರ ಬಗ್ಗೆ ಏನು ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ. ಅವತ್ತು ಸಾಯಂಕಾಲ ಬಂದ್ಬಿಟ್ಟು ನನಗೆ ಮಠಕ್ಕೆ ಬಂದೇನೋ, ದೇವ್ರ ನಮಸ್ಕಾರ ಮಾಡಿಕೊಂಡು ನಿಮ್ಮ ಆಶೀರ್ವಾದ ಇದೆ, ನಿಮ್ಮ ಭಕ್ತಿ ಇದೆ, ನನಗೆ ಸಿಕ್ಕಿದೆ ಅಂತ ನನಗೆ ಮನೆಗೂ ಬಂದು ಹೇಳಿದೆ. ನಾನು ಈ ಥರ ಆಯ್ತು ನನ್ನ ಅನುಭವ ಇದು ಅಂತ. ನನ್ನ ಹೆಸರು ಪ್ರಕಾಶ್ ಅಂತ. ಜೆ.ಪಿ. ನಗರ ಮೊದಲನೇ ಅಂತ ಫಸ್ಟ್ ಪ್ಲೇಸಲ್ಲೇ ಮನೆ. ವಾಕಬಲ್ ಡಿಸ್ಟೆನ್ಸ್, ಒಂದು 10 ನಿಮಿಷ ನಡ್ಕೊಂಡು ಹೋಗೋದು.